ಪ್ರಭು ಶ್ರೀರಾಮಚಂದ್ರರ ರಾಜ್ಯಭಾರ ಮಾಡೋಂಥ ಸಮಯಕ್ಕೆ ಅವತ್ತಿನ ಸಭೆನೆಲ್ಲ ಮುಗಿಸಿ ವಾಪಸ್ ಹೋಗ್ಬೇಕಾದ್ರೆ ಲಕ್ಷ್ಮಣ ಅವ್ರಿಗೆ ಹೇಳ್ತಾರಂತೆ, ಯಾರಾದರೂ ಇದ್ದಾರಾ ಇನ್ನು ಹೋಗಿ ನೋಡ್ಕೊಂಡು ಬನ್ನಿ ಹೊರಗಡೆ ಅಂತ ಹೇಳ್ತಾರಂತೆ. ಅವಾಗ ಲಕ್ಷ್ಮಣ ಅವರು ಹೊರಗಡೆ ನೋಡ್ಕೊಂಡ್ಬಿಟ್ಟು ಯಾರು ಇಲ್ಲ ಅಂತ ಹೇಳ್ತಾರಂತೆ. ಶ್ರೀರಾಮಚಂದ್ರ ಹೇಳ್ತಾರಂತೆ, ಮತ್ತೆ ಇನ್ನೊಂದ್ಸಲ ಹೋಗಿ ನೋಡಿ ಯಾರಾದರೂ ಇರ್ಬೋದು, ಇದ್ರೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರಂತೆ. ಲಕ್ಷ್ಮಣ ಅವ್ರು ಮತ್ತೆ ಹೋಗಿ ನೋಡ್ಬಿಟ್ಟು ಯಾರು ಇಲ್ವಲ್ಲ ಅಂತ ತಿರುಗಬೇಕಾದ್ರೆ ಅವ್ರ ಕಣ್ಗೊಂದು ನಾಯಿ ಕಾಡ್ಸುತ್ತಂತೆ. ನಾಯಿನ ಹೋಗಿ ಕೇಳ್ತಾರಂತೆ, ನಿನ್ಗೇನಾದರೂ ಹೇಳ್ಬೇಕಾಗಿತ್ತಾ ಅಂತ ಕೇಳಿದಾಗ ಆ ನಾಯಿ ಹೇಳ್ತಂತೆ, ನನಗೆ ಪ್ರಭು ಶ್ರೀರಾಮಚಂದ್ರನಿಂದ ನ್ಯಾಯ ಬೇಕು ಅಂತ ಕೇಳುತ್ತಂತೆ. ಲಕ್ಷ್ಮಣ ಅವರು ಆ ನಾಯಿನ ಕರ್ಕೊಂಡು ಹೋಗ್ತಾರೆ ರಾಮ ಅವ್ರ ಹತ್ರ. ರಾಮ ಅವ್ರು ಕೇಳಿದಾಗ ಆ ನಾಯಿ ಹೇಳುತ್ತೆ, ಏನಾಯ್ತು ಅಂತ ಕೇಳಿದಾಗ ಹೇಳುತ್ತೆ, ನಾನು ಆ ಪಾಡಿಗೆ ನಾನು ಮಲಗಿದ್ದೆ, ಒಬ್ಬ ಭಿಕ್ಷುಕ ನನಗೆ ಕಟ್ಟಿಗೆನ ತಲೆ ಮೇಲೆ ಹೊಡೆದಿದ್ದಾನೆ ಅಂತ ಹೇಳುತ್ತೆ. ಆವಾಗ ಆ ನಾಯಿಗೆ ಪ್ರಭು ಶ್ರೀರಾಮಚಂದ್ರ ನ್ಯಾಯ ಕೊಡಿಸ್ತಾರೆ. ನಿಮ್ಗೆಲ್ರಿಗೂ ಗೊತ್ತೇ ಇರೋ ಹಾಗೆ ಪಾಂಡವರು ಕೊನೆ ಅವ್ರ ಪ್ರಯಾಣನ ಬೆಳೆಸಿದಾಗ ಸ್ವರ್ಗಕ್ಕೆ ಅವ್ರ ಜೊತೆಲಿ ಒಂದು ನಾಯಿ ಕೂಡ ಪ್ರಯಾಣನ ಅವ್ರ ಜೊತೆಲಿ ಹೋಗುತ್ತೆ. ಅವ್ರು ಎಲ್ಲಿ ನಿಲ್ತಾರೋ ಅಲ್ಲಿ ನಿಲ್ಲುತ್ತೆ, ಅವ್ರು ಎಲ್ಲಿ ಮಲಗ್ತಾರೋ ಅಲ್ಲಿ ಮಲಗುತ್ತೆ, ಅವ್ರು ಏನು ಊಟ ಕೊಡ್ತಾರೋ ಮಾಡುತ್ತೆ. ಹೋಗ್ತಾ 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 ದ್ರೌಪದಿ ಸೇರಿ 4 ಜನ ಪಾಂಡವರು ಅಂದರೆ ಧರ್ಮರಾಜರನ್ನ ಬಿಟ್ಟು ಮಿಕ್ಕಿದ ಎಲ್ಲರೂ ಹೋಗೋ ದಾರಿಲೇ ಅವ್ರ ಪ್ರಾಣ ತ್ಯಾಗ ತೀರ್ಕೋತಾರೆ. ಆದರೆ ಆ ನಾಯಿ ಮತ್ತು ಧರ್ಮರಾಜರು ಸ್ವರ್ಗದ ಬಾಗಿಲವ್ರಿಗೂ ಹೋಗ್ತಾರೆ. ಸ್ವರ್ಗದ ಬಾಗಿಲವ್ರಿಗೂ ಬಂದು ಸ್ವರ್ಗಾಧಿಪತಿ ಹೇಳ್ತಾರೆ, ನೀನು ಬರ್ಬೋದು, ಆದರೆ ಈ ತುಚ್ಛವಾದ ಪ್ರಾಣಿನ ಇಲ್ಲೇ ಬಿಟ್ಟು ಬಾ ಅಂತ ಹೇಳಿದಾಗ ಆ ಧರ್ಮರಾಜರು ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ನನ್ನ ಜೊತೇಲಿ ಬಂದಿರೋಂಥ ನನ್ನ ನಾಯಿನ ಬಿಟ್ಟು ಬರೋದಿಲ್ಲ, ನಾಯಿನ ಬಿಟ್ಟು ಬರೋ ಹಾಗಿದ್ರೆ ನನಗೆ ಈ ಸ್ವರ್ಗನೇ ಬೇಡ ಅಂತ ಹೇಳಿದಾಗ ನಾಯಿ ಜೊತೆಲಿ ಧರ್ಮರಾಜರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋಂಥ ಸನ್ನಿವೇಶನ ನೀವೆಲ್ಲರೂ ಕೇಳಿರ್ತೀರಾ, ಖಂಡಿತವಾಗ್ಲೂ ಕೇಳಿರ್ತೀರಾ. ಅಂದರೆ ನಾವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಅನಾದಿ ಕಾಲದಿಂದಲೂ ನಮ್ಮ ಗುರು ಹಿರಿಯರೆಲ್ಲ ನಮ್ಗೆ ಹೇಳ್ತಾ ಬಂದಿರೋದಿಷ್ಟೇ, ಎಲ್ಲ ಪ್ರಾಣಿಗಳ ಮೇಲೆ ದಯ ಇಟ್ಕೊಳ್ಳಿ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಾಯಿಗಳ ಬಗ್ಗೆ ರಾಮಾಯಣದಲ್ಲೂ ಉಲ್ಲೇಖ ಇದೆ, ಮಹಾಭಾರತದಲ್ಲೂ ಉಲ್ಲೇಖ ಇದೆ. ಇವತ್ತು ನಾವೆಲ್ಲರೂ ನಾಯಿನ ಸಾಕ್ತಾ ಇದೀವಿ. ಎಲ್ರಿಗೂ ಹ್ಯಾಪಿ ಪೇರೆಂಟಿಂಗ್ ಜರ್ನಿ. ಒನ್ಸ್ ಅಗೇನ್ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಮನಸ್ಫೂರ್ತಿಯಿಂದ ಸುಸ್ವಾಗತ ಹೇಳ್ತಾ, ಇನ್ನೂ ಯಾರೆಲ್ಲ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಲೈಕ್ ಮಾಡಿ ಅಂತ ಕೇಳ್ತಾ, ಶೇರ್ ಮಾಡಿ ಅಂತ ಕೇಳ್ತಾ, ಬನ್ನಿ ಇವತ್ತಿನ ವಿಷಯಕ್ಕೆ ಹೋಗೋಣ. If you're lucky, a dog will come into your life, steal your heart, and change everything. ನಾಯಿಗಳು ವಿಪರೀತ ಕೆರ್ಕೊಂತಾ ಇದೆ, ಮೈಯೆಲ್ಲ ಕೆರ್ಕೊಂತಾ ಇದೆ. ನಾವ್ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲ ಚೆಕ್ ಮಾಡಿದ್ವಿ, ಟಿಕ್ಸು ಇಲ್ಲ, ಫ್ಲೀಸು ಇಲ್ಲ, ವರ್ಮ್ಸು ಇಲ್ಲ, ಆದ್ರೂ ನಾಯಿ ಕೆರ್ಕೋತಾ ಇದೆ. ಏನ್ ಮಾಡ್ಬೇಕು? ಯಾಕೆ ನಾಯಿಗಳು ಕೆರ್ಕೊಳುತ್ತೆ? ಯಾಕೆ ಕೆರ್ಕೊಳುತ್ತೆ? ತುಂಬ ರೀಸನ್ಸ್ ಇದೆ. ಒಂದು, ಅಟೆನ್ಷನ್ಗೋಸ್ಕರ ಕೆರ್ಕೊಳುತ್ತೆ. ಅಲ್ಲಿಂದನೇ ಶುರು ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ನೀವು 2 ನಿಮಿಷ 1 ನಿಮಿಷ ನೋಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ವಿಷಯ ತಲುಪೋದಿಲ್ಲ. ಸೊ ಹಂಗಾಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪೂರ್ತಿ ಕಂಪ್ಲೀಟ್ ವಿಡಿಯೋ ನೋಡಿ. ಎಲ್ಲೂ ನಿಮಗೆ ಬೋರ್ ಆಗೋಂಥ ಅಥವಾ ಇನ್ಫಾರ್ಮೇಷನ್ ಇಲ್ಲದೆ ಇರೋಂಥ ಜಾಗ ಇಲ್ಲ. ಎಲ್ಲ ಪೂರ್ತಿ ಕಂಪ್ಲೀಟ್ ವಿಡಿಯೋನೇ ಇನ್ಫಾರ್ಮೇಷನ್ ಇರೋಂಥ ವಿಡಿಯೋ. ಹಾಗಾಗಿ ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರೇ ನಿಮಗೆ ಅರ್ಥ ಆಗೋದು. ಅಟೆನ್ಷನ್ಗೋಸ್ಕರ ಕೆರ್ಕೊಳುತ್ತೆ. ಏನೋ ಕಾರಣಕ್ಕೆ ಕೆರ್ಕೊಂಡಿರುತ್ತೆ. ಅದನ್ನು ಕೆರ್ಕೊಂಡಿದ ತಕ್ಷಣ ನೀವೇನು ಮಾಡಿರ್ತೀರ, ಹೋಗಿ ಅದನ್ನು ಚೆಕ್ ಮಾಡಿ ಮಾತಾಡಿಸಿ ಕೆರ್ಕೋಬೇಡ ಅಂತ ಅದನ್ನು ತಡೆದು ಏನೋ ಒಂದು ಮಾಡಿರ್ತೀರ. ಸೊ ಅಲ್ಲಿ ಅದು ಸುಮಾರು ಸಲ ರಿಪೀಟ್ ಆದಾಗ ನಿಮ್ಮ ಪೆಟ್ಟಿಗೆ ಏನು ಅರ್ಥ ಆಗುತ್ತೆ ಅಂದರೆ, ನಾನು ಕೆರ್ಕೊಂಡ್ರೆ ಇವ್ರು ಬಂದು ನನ್ನನ್ನು ಮಾತಾಡಿಸ್ತಾರೆ. ಹೌದು, ಅಟೆನ್ಷನ್ಗೋಸ್ಕರನೂ ಕೆರ್ಕೊಳ್ಳುತ್ತೆ. 2ನೇ ಕಾರಣ ಅಂದರೆ ಅಲರ್ಜೀಸ್ ಇರ್ಬೋದು. ಯಾವುದರಿಂದ ಅಲರ್ಜೀಸ್ ಬರುತ್ತೆ? ಫುಡ್ ಅಲರ್ಜಿ ಬರುತ್ತೆ, ಇನ್ನೊಂದು ಎನ್ವೈರನ್ಮೆಂಟಲ್ ಅಲರ್ಜೀಸ್ ಬರುತ್ತೆ. ನೀವು ಹೊರಗಡೆ ಹೋಗುವಾಗ ಅಲ್ಲಿರೋಂಥ ವಾತಾವರಣದಲ್ಲಿರೋಂಥ ಗಾಳಿ ಆಗಿರ್ಬೋದು ಅಥವಾ ಡಸ್ಟ್ ಆಗಿರ್ಬೋದು, ಅದರಿಂದನೂ ಅಲರ್ಜೀಸ್ ಬರುತ್ತೆ. ಮತ್ತು ನಿಮಗೆ ಊಟ ಕೊಡುವಾಗ ನೀವು ಒಂದು ಊಟದಿಂದ ಇನ್ನೊಂದು ಊಟಕ್ಕೆ ಸ್ವಿಚ್ ಮಾಡಿದಾಗ ಅಥವಾ ಊಟನ ಬೇರೆ ಬೇರೆ ಕೊಡೋಕ್ಕೆ ಟ್ರೈ ಮಾಡಿದಾಗ ಅದಕ್ಕೆ ಅಲರ್ಜಿ ಶುರುವಾಗುತ್ತೆ. ಕೆಲವು ನಾಯಿಗಳಿಗೆ ಚಿಕನ್ ತಿಂದ ಅಲರ್ಜಿ, ಕೆಲವು ನಾಯಿಗಳಿಗೆ ಎಗ್ ತಿಂದ ಅಲರ್ಜಿ, ಕೆಲವು ನಾಯಿಗಳಿಗೆ ಮೊಸರು ತಿಂದ ಅಲರ್ಜಿ. ಈ ಥರ ಸ್ವಲ್ಪ ನಾಯಿಗಳಿಗೆ ಸಮಸ್ಯೆ ಇದೆ. ಅದನ್ನೆಲ್ಲ ನೀವು ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಅಲರ್ಜೀಸಲ್ಲಿ 2 ಟೈಪ್ಸ್, ಒಂದು ಎನ್ವೈರನ್ಮೆಂಟಲ್ ಅಲರ್ಜೀಸ್, ಇನ್ನೊಂದು ಫುಡ್ ಅಲರ್ಜೀಸ್. ಇದೊಂದು ಅಲರ್ಜಿಗೆ ಸಂಬಂಧಪಟ್ಟಂಗೆ. ಆರಾಮಾಗಿರುತ್ತೆ, ಹೋಗಿ ಡಮ 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 ಅಂತ ಬೆಡ್ಡ ಕೆರಿಯುತ್ತೆ, ನೆಲ ಕೆರಿಯುತ್ತೆ. ಏನು ಕಾರಣ? ನಾಯಿಗೆ ಬೋರ್ ಆಗ್ತಾ ಇದೆ, ನಿಮ್ಮ ನಾಯಿಗೆ ಬೋರ್ ಆಗ್ತಾ ಇದೆ, ಅಥವಾ ಮೈ ತುಂಬ ಸಿಕ್ಕಾಪಟ್ಟೆ ಎನರ್ಜಿ ಇದೆ, ಡ್ರೈನ್ ಮಾಡ್ತಾ ಇಲ್ಲ ನೀವು. 2ನೇ ಕಾರಣ. 3ನೇ ಕಾರಣ ಬಂದು ನಿಮ್ಮ ನಾಯಿ ಎನ್ವೈರನ್ಮೆಂಟಲ್ಲಿ ಆಗ್ತಾ ಇರೋಂಥ ಬದಲಾವಣೆನ
ಸಹಿಸ್ಕೊಳಕ್ಕಾಗದೆ ಅಂದರೆ ಅದಕ್ಕೆ ಅಡ್ಜಸ್ಟ್ ಆಗದೇನೆ ಸ್ವಂತವಾಗಿ ಮಾಡ್ಕೋತಾ ಇದೆ. ಸೆಲ್ಫ್ ರೀಫ್ರಿಜರೇಷನ್ ಅಂತ ಕರಿತೀವಿ. ನಾಯಿಗಳಿಗೆ ವಾತಾವರಣ ತುಂಬ ಚಳಿ ಅನ್ನಿಸ್ದಾಗ ಅದನ್ನು ಹೀಟ್ ಮಾಡ್ಕೊಳ್ಳೋದಕ್ಕೂ ಕೆರೆಯುತ್ತೆ, ಅಥವಾ ತುಂಬ ಹೀಟ್ ಆಗಿದೆ ಅಥವಾ ಕೋಲ್ಡ್ ಮಾಡ್ಕೋಬೇಕು ಅಂದಾಗ್ಲೂ ನಾಯಿ ನಿಮ್ಮ ನೆಲನ ಡಿಗ್ ಮಾಡುತ್ತೆ, ಕೆರೆಯುತ್ತೆ. ಮೇಜರ್ ಕಾರಣ ಬಂದು ರೀಫ್ರಿಜರೇಷನ್ಗಿಂತ, ಯಾಕೆಂದರೆ ನಾನು ನೋಡ್ದಂಗೆ ನೀವು ಒಂದು ಬೆಡ್ಡು ಹಾಕಿರ್ತೀರಿ, ನಾರ್ಮಲ್ ನೆಲನೂ ಇರುತ್ತೆ, ಸೊ ಅಲ್ಲಿ ರೀಫ್ರಿಜರೇಷನ್ ಮಾಡೋ ಅವಶ್ಯಕತೆ ಇರಲ್ಲ. ಅಕಸ್ಮಾತ್ ಕೆರಿತಾ ಇದೆ ಬೆಡ್ನ ಅಂತಂದರೆ ಅದಕ್ಕೆ ಬೋರ್ ಆಗ್ತಾ ಇದೆ ಅಥವಾ ಮೈ ತುಂಬ ಜಾಸ್ತಿ ಎನರ್ಜಿ ಇದೆ, ಅದನ್ನ ಡ್ರೈನ್ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನೂ ಒಂದು ಏನು ಅಂದರೆ ಇನ್ಫೆಕ್ಷನ್ಸ್. ಆ ಇನ್ಫೆಕ್ಷನ್ಸ್ ಅಲ್ಲಿ ಏನು ಅಂದರೆ ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ಫಂಗಲ್ ಇನ್ಫೆಕ್ಷನ್ ಆದರೂ ಆಗಿರ್ಬೋದು. ಅದಕ್ಕೆ ಮಾತ್ರ ನಾನು ನಿಮಗೆ ಏನು ಹೇಳಲ್ಲ, ಯಾಕೆಂದರೆ ನಿಮಗೆ ಫಂಗಲ್ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಶುರುವಾದಾಗ ಕಣ್ಣು ಕಾಣಿಸೋದಿಲ್ಲ. ನಾನೇನು ಹೇಳಿದೆ ಅಂತ ನೀವು ಹೋಗಿ ಮಾಡಿ ಮತ್ತೆ ಅದನ್ನು ದೊಡ್ಡದಾಗಿ, ಎಷ್ಟು ದೊಡ್ಡದಾಗುತ್ತೆ ಅಂದರೆ ನಿಮಗೆ ಮೈಯಲ್ಲಿರೋ ಕೂದಲೆಲ್ಲ ಉದರಕ್ಕೆ ಶುರು ಆಗ್ಬಿಡುತ್ತೆ, ಪ್ಯಾಚಸ್ ಆಗಕ್ಕೆ ಶುರು ಆಗ್ಬಿಡುತ್ತೆ. ಸೊ ಹಂಗಾಗಿ ಆ ಥರದ್ದು ಏನಾದರೂ ನಿಮಗೆ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ಅಂತಂದರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಅವ್ರು ಎಕ್ಸಾಮಿನ್ ಮಾಡಿ ಹೇಳ್ತಾರೆ ಏನು ಸಮಸ್ಯೆ ಆಗಿದೆ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಅದಕ್ಕೇನು ಮೆಡಿಸಿನ್ ಬೇಕೋ ಅದನ್ನು ಕೊಟ್ಕೊಳ್ಳಿ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಟಿಕ್ಸು ಮತ್ತು ಫ್ಲೀಸು ಮತ್ತು ವರ್ಮ್ಸ್. ಈ ನಮ್ಮ ಕೀಟಗಳೇನಿದೆಯಲ್ಲ, ಈ ಉಣ್ಣೆ ಮತ್ತು ಸಣ್ಣದು ಒಂದು ಏನು ಬರುತ್ತೆ, ನಿಮಗೆ ಟಿಕ್ಸ್ಗೂ ಫ್ಲೀಸ್ಗೂ ಬೇಕಾದ ಡಿಫ್ರೆನ್ಸ್ ಇದೆ. ಫ್ಲೀಸು ನಿಮಗೆ ಆಲ್ಮೋಸ್ಟ್ ಕಣ್ಣಿಗೆ ಕಾಣಲ್ಲ, ಅಷ್ಟು ಸಣ್ಣದಿರುತ್ತೆ. ಸೊ ನೀವು ಟಿಕ್ಸು ಫ್ಲೀಸ್ ಇದ್ದಾಗ ನೀವು ಟಿಕ್ಸ್ ಟ್ರೀಟ್ಮೆಂಟ್ನ ಮಾಡ್ಕೋಬೋದು. ಟಿಕ್ಸ್ ಟ್ರೀಟ್ಮೆಂಟಲ್ಲಿ ನಿಮಗೆ ನೆಕ್ಸ್ಟ್ ಗಾರ್ಡ್ ಅಂತ ಬರುತ್ತೆ, ಬ್ರೊವ್ಯಾಕ್ಟೋ ಬರುತ್ತೆ, ಇನ್ನೊಂದು 2-3 ಕಂಪ್ನಿಗಳಿದೆ. ನಿಮಗೆ ಮೇಜರ್ ಕಂಪ್ನಿಗಳು ಅಂದರೆ ಇದು. ಅದು ಎಷ್ಟು ನಾಯಿ ಪೆಟ್ ಎಷ್ಟು ಕೆ ಜಿ ಇದೆ ಅದ್ರ ಮೇಲೆ ನೀವು ಅದನ್ನು ಕೊಡಬೇಕು. ಆಮೇಲೆ ರ್ಯಾಂಡಮ್ ಆಗಿ ನೀವು ತಂದು ಕೊಡೋಂಗಿಲ್ಲ. ಸಿಡ್ಸ್ಗೆ ಆಮೇಲೆ ನೀವು ಲ್ಯಾಬ್ರಡೋರ್ದಷ್ಟು ಕೊಟ್ಟರೆ ತುಂಬ ಹೈ ಡೋಸೇಜ್ ಆಗಿಬಿಡುತ್ತೆ. ಸೊ ಹಂಗಾಗಿ ಅದ್ರ ಮೇಲೆ ಮೆನ್ಷನ್ ಆಗಿರುತ್ತೆ ಎಷ್ಟು ಕೆ ಜಿ ನಾಯಿ ಕೊಡಬೇಕು ಅಂತ, ಅದನ್ನು ಮಾತ್ರ ಗಮನ ಇಟ್ಕೊಂಡು ಕೊಡಿ. ಪೂರ್ ಗ್ರೂಮಿಂಗ್, ಸರಿಯಾಗಿ ಗ್ರೂಮಿಂಗ್ ಮಾಡದೇ ಇರೋ ಕಾರಣದಿಂದನೂ ನಿಮಗೆ ನಾಯಿಗೆ ಇಚಿಂಗ್ ಶುರುವಾಗುತ್ತೆ. ಏನು ಒಂದು ಇಚಿಂಗ್ ಶುರು, ಅದು ಫಂಗಲ್ ಇನ್ಫೆಕ್ಷನ್ ಆದರೂ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೂ ಆಗಿರ್ಬೋದು, ಏನು ಬೇಕಾದರೂ ಅಲರ್ಜಿ ಬೇಕಾದರೂ ಆಗ್ಬೋದು. ಹೆಂಗೆ ಅಂತಂದರೆ ನೀವು ಇನ್ ಕೇಸ್ ಸ್ನಾನ ಮಾಡಿಸಿದ್ರೆ ಅದನ್ನು ಕಂಪ್ಲೀಟಾಗಿ ಒಣಗಿಸ್ಬೇಕು. ನೀವು ಇನ್ ಕೇಸ್ ಶಾಂಪೂನ ಅಪ್ಲೈ ಮಾಡಿದರೆ ಅದನ್ನು ಕಂಪ್ಲೀಟಾಗಿ ತೊಳಿಬೇಕು. ತೊಳೆದಿರೋ ನಾಯಿ ಇಚಿಂಗ್ ಶುರುವಾಗುತ್ತೆ. ಇದೊಂದು ಬಹಳ ಇಂಪಾರ್ಟೆಂಟ್ ವಿಷಯ. ನೀವು ನಾಯಿಗೆ ಸ್ನಾನ ಮಾಡ್ಸಕ್ಕೆ ಹೊರಟಿದ್ದೀರ ಅಥವಾ ಸ್ನಾನ ಮಾಡ್ಸಕ್ಕೆ ಬಿಟ್ಟಿದ್ದೀರ ಅಥವಾ ಬಂದು ಸ್ನಾನ ಮಾಡಿಸಿದ್ದಾರೆ ಅಂದಾಗ ನೀವು ನೋಟಿಸ್ ಮಾಡಬೇಕು, ನೀಟಾಗೆ ಸ್ನಾನ ಮುಗ್ದಿದ್ಯಾ, ಅಂದರೆ ಶಾಂಪೂ ಎಲ್ಲ ತೊಳೆದಿದ್ದಾರಾ ಅಥವಾ ನೀಟಾಗಿ ಕೂದಲು ಒಣಗಿಸಿದಾರಾ ಇದನ್ನು. ಅದರಲ್ಲೂ ಈ ಫ್ರೇಗ್ರೆನ್ಸ್ ಇರೋಂಥ ಶಾಂಪುಗಳನ್ನ ದಯವಿಟ್ಟು ಉಪಯೋಗಿಸ್ಬೇಡಿ. ಸಾಧ್ಯವಾದರೆ ಪ್ಲೈನ್ ನೀರಲ್ಲಿ ಸ್ನಾನ ಮಾಡ್ಸೋಕ್ಕೆ ಶುರು ಮಾಡಿ. ಆಮೇಲೆ ಇನ್ನೂ ಒಂದೇನು ಅಂದರೆ, ನೀವು ಸ್ನಾನ ಮಾಡಿಸ್ಬೇಕಾದ್ರೆ ನಾವು ಉಪಯೋಗಿಸೋಂಥ ಸೋಪು ಮತ್ತು ಶಾಂಪುಗಳನ್ನ ಉಪಯೋಗಿಸ್ಬೇಡಿ. ಮನುಷ್ಯರು ಉಪಯೋಗಿಸೋದನ್ನ ಯಾವುದನ್ನು ಉಪಯೋಗಿಸ್ಬೋದು ಅಂದರೆ, ಮಕ್ಳಿಗೆ ನಾವೇನು ಉಪಯೋಗಿಸ್ತೀವಲ್ಲ ಆ ಶಾಂಪುಗಳನ್ನ ನೀವು ಬೇಕಾದರೆ ನಿಮ್ಮ ಪೆಟ್ಸ್ಗೆ ಉಪಯೋಗಿಸ್ಬೋದು. ಅದನ್ನು ಹೊರತುಪಡಿಸಿ ಮತ್ತೆ ಇನ್ಯಾವ XYZ ಕಂಪನಿಯ ನಾವು ಉಪಯೋಗಿಸುವಂಥ ಶಾಂಪು ಮತ್ತು ಸೋಪುಗಳನ್ನ ನಾಯಿಗಳಿಗೆ ಉಪಯೋಗಿಸ್ಬೇಕು. ಫ್ರೀಕ್ವೆಂಟಾಗಿ ಪದೇ ಸ್ನಾನ ಮಾಡಿಸ್ತಾ ನಾಯಿಗಳಿಗೆ ಸ್ವಂತವಾಗಿರುವಂಥ ಆಯಿಲ್ನ ನೀವು ಡೆಸ್ಟ್ರಾಯ್ ಮಾಡಿಬಿಡ್ತೀರಾ. ಅದಕ್ಕೆ ಒಳ್ಳೆ ಆಯಿಲು ಸ್ಕಿನ್ನಿಂದನೇ ಡೆವಲಪ್ ಆಗುತ್ತೆ. ಅದನ್ನು ನೀವು ಪದೇ ಸ್ನಾನ ಮಾಡಿಸಿದ ನಂತರ ಅದು ಹೊರಟೋಗುತ್ತೆ. ಅಲ್ಲಿಂದ ಡ್ರೈ ಸ್ಕಿನ್ ಶುರುವಾಗುತ್ತೆ. ಡ್ರೈ ಸ್ಕಿನ್ ಶುರುವಾದಾಗ ಏನಾಗುತ್ತೆ, ನಾಯಿ ಕೆರೆಯಕ್ಕೆ ಶುರು ಮಾಡುತ್ತೆ. ಡ್ರೈ ಸ್ಕಿನ್ಗೆ ನೀವು ಮೊದಲು ಏನು ಕೊಡಬೇಕು ಅಂದರೆ ಫ್ಯಾಟಿ ಆಸಿಡ್ಸ್ ಇರೋವಂಥ ಆಹಾರಗಳನ್ನ ಹೆಚ್ಚಾಗಿ ಕೊಡಬೇಕು. ಆವಾಗ ಸ್ಕಿನ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ದೊಡ್ಡ ಹೇರ್ ಇರೋವಂಥ ನಾಯಿಗಳು ಬಹಳ ಇಂಪಾರ್ಟೆಂಟ್ ವಿಷಯ. ಹೇರ್ ಫರ್ ಡಿಫ್ರೆನ್ಸ್ ಇದೆ. ಎಲ್ಲ ನಾಯಿಗಳಿಗೂ ನೀವು ಹೇರ್ ಅಂತ ಹೇಳಂಗಿಲ್ಲ, ಎಲ್ಲ ನಾಯಿಗಳಿಗೂ ಫರ್ ಅಂತ ಹೇಳಂಗಿಲ್ಲ. ಯಾವ ನಾಯಿಗಳಿಗೆ ಕೂದಲು ಉದುರಿ ಹುಟ್ಟಲ್ವೋ ಆ ನಾಯಿಗಳಿಗೆ ನೀವು ಹೇರ್ ಅಂತ ಕರಿಬೇಕು. ಯಾವ ನಾಯಿಗಳಿಗೆ ಇರುವಂಥ ಕೂದಲು ಬಿದ್ದು ಅದೇ ಜಾಗದಲ್ಲಿ ಕೂದಲು ಹುಟ್ಟುತ್ತೋ ಅದಕ್ಕೆ ಫರ್ ಅಂತ ಕರಿಬೇಕು. ಹೇರ್ ಇರೋಂಥ ನಾಯಿಗಳು ಯಾವ್ದು ಅಂದರೆ ಸಿಡ್ಜು ಆಗಿರ್ಬೋದು, ಮಾಲ್ಟೀಸ್ ಆಗಿರ್ಬೋದು, ಆಮೇಲೆ ಪೂಡಲ್ಸ್ ಆಗಿರ್ಬೋದು. ಇನ್ನೊಂದು ಸ್ಪ್ಯಾನಿಯಲ್ಸ್ ಜಾತಿಗೆ ಸಂಬಂಧಪಟ್ಟ ಎಲ್ಲ ನಾಯಿಗಳಿಗೂ ನಿಮಗೆ ಕೂದಲು ಉದುರೋದಿಲ್ಲ. ಇನ್ನು ಕೂದಲು ಉದುರೋಂಥ ನಾಯಿಗಳು ಜರ್ಮನ್ ಶೆಪರ್ಡ್, ಲ್ಯಾಬ್ರಡಾರ್, ರಿಟ್ರೀವರ್, ಬಿಕ್ಸ್ಕಿ, ಇವಕ್ಕೆಲ್ಲ ಕೂದಲು ಉದುರಿ ಮತ್ತೆ ಹುಟ್ಟುತ್ತೆ. ಸೊ ಅವಕ್ಕೆ ಫರ್ ಅಂತ ಕರಿಬೇಕು, ಇವಕ್ಕೆ ಏರ್ ಅಂತ ಕರಿಬೇಕು. ಸೊ ನಾವು ಮನುಷ್ಯರು ಉಪಯೋಗಿಸೋಂಥ ಯಾವುದೆಲ್ಲ ಸಾಮಗ್ರಿ ಶಾಂಪುಗಳಿದೆ ಅದನ್ನು ನೀವು ಉಪಯೋಗಿಸ್ಬೇಕು. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ನಿಮಗೆಲ್ಲ ಧನ್ಯವಾದ ತಿಳಿಸ್ತಾ, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಸಂಡೇ ನಿಮಗೆ ಹೊಸ ವಿಷಯದಲ್ಲಿ ಬರ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಂಡೇನ ಚೆನ್ನಾಗಿ ಎಂಜಾಯ್ ಮಾಡಿ. ಬಾಯ್. ಥ್ಯಾಂಕ್ ಯು ಸೋ ಮಚ್.